ಹಬ್ಬ ಹಾಕ್ತಾ ಇದೀವಿ. ಒಂದು ಸೈಡೇನೆ ಸುಮಾರು ಒಂದು 15 ನೆರಿಗೆ ಬಂದಿದೆ. ಇಲ್ಲಿ ದಾರನ ಟೈಟಾಗಿ ಕಟ್ಕೋಬೇಕು. ಇವಾಗ ಚಿಕ್ಕ ಚೊಂಬಿಗೆ ಹೆಂಗೆ ಬ್ಲೌಸ್ ಪೀಸಲ್ಲಿ ಉಡ್ಸೋದು ಅಂತ ತೋರಿಸ್ತಿದ್ದಾರೆ. ಬ್ಲೌಸಲ್ಲಿ ಉಡ್ಸೋದಷ್ಟೇ. ಕಳಸದ ಒಳಗಡೆ ಏನೇನು ಹಾಕಬೇಕು ಅನ್ನೋದನ್ನು ನೋಡೋದಾದರೆ ಕವಡೆ, ಅರಿಶಿಣದ ಕೊಂಬು, ಗೋಮತಿ ಚಕ್ರ, ಪ್ರಸಾದಕ್ಕೆ ಮೊಸರನ್ನ, ಪುಳಿಯೋಗರೆ, ಪಾಯಸ ಹಾಗೂ ಕರಿ ಮತ್ತು ಬಿಳಿ ಎಳ್ಳಿನ ಉಂಡೆ ತುಂಬ ಶ್ರೇಷ್ಠ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿತ್ಯ ವಿವೇಕ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಸ್ಟೆಪ್ ರೀತಿಯಲ್ಲಿ ಸೀರೆನ ಹೇಗೆ ಉಡ್ಸೋದು ಅಮ್ಮಂಗೆ ಅಂತ ತೋರಿಸ್ತಾ ಹೋಗ್ತಾರೆ ನಮ್ಮಮ್ಮ. ಇಲ್ಲಿ ಸೀರೆ ಉಡ್ಸೋದಕ್ಕೆ ಏನೇನು ಬೇಕಾಗತ್ತೆ ಅಂದರೆ ಒಂದು ಮಣೆ ಬೇಕಾಗತ್ತೆ, ಮತ್ತು ಬಿಳಿ ಬಟ್ಟೆ, ಮತ್ತು ಒಂದು ಕಳಸ ಹಾಗೂ ಬೆಳ್ಳಿ ಅಥವಾ ತಾಮ್ರದ ಚೊಂಬು, ಮತ್ತು ಒಂದು ಕಡ್ಡಿ, ಒಂದು ಚಿಕ್ಕ ಕೋಲ್ ರೀತಿಯಲ್ಲಿದ್ದರೆ ಸಾಕು. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಸ್ವಲ್ಪ ದೊಡ್ಡದಿದೆ, ಬಟ್ ಸೀರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ಕೋಲ್ ಯಾವುದೇ ರೀತಿಯಲ್ಲೂ ಕಾಣಲ್ಲ. ಟೇಬಲ್ ಮೇಲೆ ಒಂದು ಕ್ಲಾತ್ ಹಾಕ್ಕೊಂಡು, ಕ್ಲಾತ್ ಮೇಲೆ ಇನ್ನೊಂದು ಸಣ್ಣ ಮಣೆಗೆ ಇಟ್ಬಿಟ್ಟು, ಮಣೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು, ಬಾಳೆ ಎಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು, ಅಕ್ಕಿ ಮೇಲೆ ಒಂದು ಬಿಂದಿಗೆ ಇಡಿ. ಬಿಂದಿಗೆಗೆ ಅರ್ಧ ಭಾಗ ನೀರನ್ನು ಹಾಕಿ. ಈಗ ಕಳಸಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ಒಂದು ಅರಿಶಿಣದ ಕೊಂಬು, ಸ್ವಲ್ಪ ಗಂಧದ ಪುಡಿ, ಒಂದು ಅಡಿಕೆ, ಒಂದು ಬೆಳ್ಳಿ ನಾಣ್ಯ. ಇದನ್ನು ಪೂಜೆ ಆದ ನಂತರ ನಾವು ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು. ಒಂದು ಕವಡೆ, ಒಂದು ಕಮಲ ಹೂವಿನ ಬೀಜ, ಒಂದು ಗೋಮತಿ ಚಕ್ರ, ಏಕೆಂದರೆ ಇವೆಲ್ಲವೂ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳು, ಹಾಗೂ ಸ್ವಲ್ಪ ರೋಸ್ ವಾಟರ್, ಯಾಕಂದರೆ ಸುಗಂಧ ಅಂದರೆ ಲಕ್ಷ್ಮೀ ದೇವಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಕಳಸದ ನೀರಿಗೆ ಹಾಕಬೇಕು. ಇವಾಗ ಸ್ಯಾರಿನ ಡ್ರೇಪ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಕ್ಲಿಪ್ಸ್ ಬೇಕಾಗುತ್ತೆ. ಈಗ ಸೀರೆಯ ಮುಖಾಲ್ ಭಾಗವನ್ನು ಅಂದರೆ ಅರ್ಧಕ್ಕಿಂತ ಹೆಚ್ಚು ನೆರಿಗೆ ಇಟ್ಕೊಂಡು ಹೋಗಬೇಕು 2 ಕಡೆನೂ. ಒಂದು ಸೈಡೇನೆ ಸುಮಾರು ಒಂದು 15 ನೆರಿಗೆ ಬಂದಿದೆ. ಒಂದು ಸೈಡು ಒಂದು 15 ಇದೆ. ಅದನ್ನು ನೀಟಾಗಿ ನಾವು ಇವಾಗ ಇಟ್ಕೊಂಡು ಕ್ಲಿಪ್ ಹಾಕಿ ಇಟ್ಕೊಳ್ಳೋಣ. ಇದೇ ಥರನೇ 2 ಸೈಡು ಮಾಡಿಕೊಂಡು ಕ್ಲಿಪ್ ಹಾಕಿ ಇಟ್ಕೋಬೇಕು. ಪ್ಲೀಟ್ಸ್ ಎಲ್ಲ ನೀಟಾಗಿ ಬರುತ್ತೆ ಉಡ್ಸೋವಾಗ. ಈಗ ಇಲ್ಲಿ ಮಧ್ಯನೂ ಕ್ಲಿಪ್ ಹಾಕಿ ಇಟ್ಕೊಳ್ಳೋಣ. ಇಷ್ಟು ಸಾಕು ಈ ಕಡೆ ನೆರ್ಗಿಗೆ. ಈಗ ಫುಲ್ ನಾವು ನೆರ್ಗಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೆರಗು ರೆಡಿ ಮಾಡ್ಕೊಳ್ಳೋಣ. ಇವಾಗ ಈ ಕಡೆ ಸೆರಗು ರೆಡಿ ಮಾಡ್ಕೋತವ್ರೆ. ಇಲ್ಲಿ ಸಣ್ಣದಾಗಿ ನೆರಗಿಟ್ಕೊಂಡು ಪಿನ್ ಹಾಕಿದ್ರೆ ಆಯಿತು. ಇವಾಗ ಈ ಥರ ಫೋಲ್ಡ್ ಮಾಡ್ಕೋತಾ ಹೋದರೆ ಸ್ಟಿಫಾಗಿ ಕೂರುತ್ತೆ ಆ್ಯಂಡ್ ಪ್ಲೀಟ್ಸ್ ಎಲ್ಲ ನೀಟಾಗಿ ಬರುತ್ತೆ. ಇವಾಗ 2 ಸೈಡ್ ರೆಡಿ ಆಗಿದೆ. ಇವಾಗ ಲಕ್ಷ್ಮಿ ಅಮ್ಮಂಗೆ ಉಡ್ಸೋಣ.
ಇಲ್ಲಿ ಕಟ್ಟೋವಾಗ ಕಡ್ಡಿ ಟೈಟಾಗಿ ಕುತ್ಕೋಬೇಕು, ಅಳ್ಳಾಡಬಾರ್ದು, ಆವಾಗಷ್ಟೇ ಸೀರೆ ನೀಟಾಗಿ ಕುತ್ಕೊಳ್ಳೋದು. ನಾವು ಸೀರೆನ 2 ಸ್ಟೆಪ್ಪಲ್ಲಿ ಉಡಿಸ್ತಾ ಇರೋದ್ರಿಂದ ಲೆಫ್ಟ್ ಸೈಡ್ನ ಸ್ವಲ್ಪ ಉದ್ದ ಮಾಡಿಕೊಂಡು ರೈಟ್ ಸೈಡ್ನ ಸ್ವಲ್ಪ ತುಂಡ ಮಾಡಿಕೊಂಡ್ರೆ ಆ ಸ್ಟೆಪ್ ನೀಟಾಗಿ ಬರುತ್ತೆ. ಈಗ ನೆರಿಗೆ ಏನು ಇಟ್ಕೊಂಡಿದ್ದೀವಿ ಆ ಕ್ಲಿಪ್ನ ತೆಗೆದ್ಬಿಟ್ಟು ಈಗ ಅಲ್ಲೆಲ್ಲ ಕಡೆ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಈಗ ಅದೇ ರೀತಿ ಮೇಲ್ಗಡೆ ಇರೋ ಸ್ಟೆಪ್ಪಲ್ಲೂ ಕ್ಲಿಪ್ನ ತೆಗೆದು ನೆರ್ಗನ್ನ ನೀಟಾಗಿ ಅರೇಂಜ್ ಮಾಡ್ಕೊತಾ ಹೋಗಬೇಕು. ಈಗ ಸೆರ್ಗನ್ನ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ನಾವು ಹೇಗೆ ಸೀರೆ ಉಟ್ಕೊಳ್ಳುವಾಗ ಎಡಭಾಗಕ್ಕೆ ಹಾಕ್ತೀವೋ ಅದೇ ರೀತಿ ಅಮ್ಮಂಗೂ ಆ ಕೋಲ್ ಏನು ಕಟ್ಟಿದ್ದೀವಿ ಆ ಕೋಲ್ ಇರೋ ಜಾಗಕ್ಕೆ ಸೆರ್ಗನ್ನ ಎಡಭಾಗದಲ್ಲಿ ಬರೋ ರೀತಿ ಹಾಕಿ ಇದು ವಿ ಶೇಪಲ್ಲಿ ಏನು ಬರುತ್ತೆ ಇಲ್ಲಿ ಪಿನ್ ಹಾಕ್ಕೊಂಡು ಇಟ್ಕೋಬೇಕು. ಸೊ ಪಿನ್ ಒಳಗಡೆಯಿಂದ ಹಾಕ್ಕೊಂಡ್ರೆ ಅದು ಈಚೆಗಡೆ ಏನು ಕಾಣೋದಿಲ್ಲ. ಪಿನ್ ಹಾಕ್ಕೊಂಡ್ರೆ ಆಯಿತು. ಸೊಂಟಕ್ಕೆ ಡಾಬ್ ಹಾಕ್ತಾ ಇದ್ವಿ. ತೆಂಗಿನಕಾಯಿ ಇಡ್ತಾ ಇಲ್ಲ, ಕಳಸ ಇಡಬಾರ್ದು ಅಂತ ಸುಮ್ಮನೆ ನಿಮ್ಮ ತೂಸ್ಲಿಕ್ಕೋಸ್ಕರ ಅಮ್ಮನ ಮುಖೋಡ ಇಟ್ಕೊಂಡಿದ್ದೀವಿ. ಕೊನೆಗೆ ಚೌಲಿ ಒಂದು ಹಾಕಬೇಕು, ಚೌಲಿ ಹಾಕಬೇಕು. ಇವಾಗ ಒಂದು ಕಂಪ್ಲೀಟ್ ಲುಕ್ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಇಲ್ಲಿ ನೋಡ್ಬೋದು ನಾವು ಐರನ್ ಎಲ್ಲ ಏನೂ ಮಾಡಿಲ್ಲ ಅಂದ್ರೂ ಪ್ಲೀಟ್ಸ್ ಎಲ್ಲ ಅಷ್ಟು ನೀಟಾಗಿ ಕೂತಿದೆ. ಕಳಸ ಇಟ್ಟಿಲ್ಲ ಅಂದರೆ ಹಿಂಗೆ ಬರುತ್ತೆ, ಬಟ್ ಅದು ಇಟ್ಟರೆ ಚೆನ್ನಾಗಿ ಕಾಣಿಸೋದು ಅಂತ ನಾವು ಕಾಯಿ ಇಟ್ಟಿಲ್ಲ ಅಂದರೂ ಸುಮ್ಮನೆ ಮುಖವಾಡ ಮಾತ್ರ ಇಟ್ಟು ತೋರಿಸಿದ್ವಿ. ಕಳಸ ಇಟ್ಟರೆ ಅದಕ್ಕೊಂದು ಲಕ್ಷಣ. ಈ ರೀತಿ ಕಾಣುತ್ತೆ. ಇವಾಗ ಚಿಕ್ಕ ಚೊಂಬಿಗೆ ಹೆಂಗೆ ಬ್ಲೌಸ್ ಪೀಸಲ್ಲಿ ಉಡ್ಸೋದು ಅಂತ ತೋರಿಸ್ತಿದ್ದಾರೆ. ತುಂಬಾ ಸಿಂಪಲ್. ಇದಕ್ಕೂ ಅದೇ ರೀತಿ ಎರಡೂ ಕಡೆ ಪ್ಲೀಟ್ಸ್ ಮಾಡ್ತಾ ಬರಬೇಕು. ಈ ಥರ ಮಾಡಿಕೊಂಡ್ರೆ ನೀಟಾಗಿ ನೆರಗು ಬರುತ್ತೆ. ಈಗ ಪ್ಲೀಟ್ ಮಾಡ್ಕೊಂಡಿರೋಂತಹ ಬ್ಲೌಸ್ ಪೀಸ್ನ ಚೊಂಬಿಗೆ 2 ಕಡೆಗೂ ಪಿನ್ ಹಾಕಿ ಪ್ಲೀಟ್ಸ್ನೆಲ್ಲ ಸರಿ ಮಾಡಿದ್ರೆ ಆಯಿತು. ಇದು ಕೂಡ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ನೈವೇದ್ಯ ಏನೇನನ್ನು ಸಮರ್ಪಿಸಬೇಕು ಅನ್ನೋದಾದರೆ ಮೊಸರನ್ನ, ಪುಳಿಯೋಗರೆ, ಬಿಳಿ ಹಾಗೂ ಕರಿ ಎಳ್ಳಿನ ಉಂಡೆ ಲಕ್ಷ್ಮೀ ಅಮ್ಮನವರಿಗೆ ತುಂಬ ಶ್ರೇಷ್ಠ. ಹಾಗೆಯೇ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಇಡ್ಬೋದು. ಹಾಲು ಲಕ್ಷ್ಮೀ ದೇವಿಯ ಸಂಕೇತ, ಹಾಗೆಯೇ ತುಪ್ಪ ನಾರಾಯಣನ ಸಂಕೇತ ಆಗಿರೋದ್ರಿಂದ ಎರಡೂ ಸೇರಿ ಆಗುವ ಪದಾರ್ಥಗಳನ್ನ ಮಾಡ್ಬೋದು. ಸಜ್ಜಿಗೆ ಅಥವಾ ಪಾಯಸ, ಇವುಗಳಲ್ಲಿ ನಮಗೆ ಆಗುವ ತಿಂಡಿಗಳನ್ನು ಮಾಡಿ ಲಕ್ಷ್ಮೀ ದೇವಿ ಅಮ್ಮನವರಿಗೆ ನಾವು ಸಮರ್ಪಿಸ್ಬೋದು. ಸಿಂಪಲ್ಲಾಗಿ ಅಂದರೆ ಈ ಥರ ನೋಡ್ಬೋದು. ಸೀರೆನಲ್ಲಿ ಹೇಗೆ ಉಡಿಸೋದು ಹಾಗೆಯೇ ಬ್ಲೌಸ್ ಪೀಸಲ್ಲಿ ಹೇಗೆ ಉಡಿಸೋದು ಅಂತ 2 ರೀತಿಯಲ್ಲಿ ತೋರಿಸ್ತಿದ್ವಿ. ಆ್ಯಂಡ್ ಗ್ರ್ಯಾಂಡಾಗಿ ಉಡಿಸೋರು ಆ ಥರ ಸೀರೆಯಲ್ಲಿ ಉಡಿಸ್ಕೋಬೋದು. ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋರು ಬ್ಲೌಸ್ ಪೀಸಲ್ಲಿ ಉಡಿಸ್ಬೋದು. ಎರಡೂ ತುಂಬ ಲಕ್ಷಣವಾಗೇ ಕಾಣುತ್ತೆ. ಸೀರೆಯಲ್ಲಿ ಉಡಿಸೋದಾದರೆ ಈ ಥರ ದೊಡ್ಡದಾಗಿ ಉಡಿಸೋದು, ಬ್ಲೌಸಲ್ಲಾದರೆ ಈ ಥರ ಸಿಂಪಲ್ಲಾಗಿ ನೆರಿಗೆ ಹಿಡ್ದು ಉಡಿಸೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಕನ್ನಡತಿಯನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ.